ನಮ್ಮ ವಿಷಯ ನಿಮ್ಗೆಲ್ಲ ಗೊತ್ತಾಗೋಯ್ತಾ? ಈಗಲೇ ಗೊತ್ತಾಯ್ತಾ ಅಥವಾ ಮೊದಲೇ ಗೊತ್ತಾಗಿತ್ತಾ? ರೂಮಲ್ಲಿ ನೀವಿಬ್ರು ಒಟ್ಟಿಗಿರೋದಕ್ಕಿಂತ ಮುಂಚೆನೆ ಗೊತ್ತಾಯ್ತು. ಏನು? ನಿಮಗೆ ವಿಷಯ ಮೊದಲೇ ಗೊತ್ತಾಯ್ತಾ? ಬಚ್ಚಿಟ್ಕೊಳ್ಳೋದಕ್ಕೆ ನಿಮಗೆ ಬೇರೆ ಜಾಗನ ಸಿಗ್ಲಿಬೇಡ್ರೆ. ಅದಕ್ಕೆ ಹುಡುಗಿರು ಯಾರು ಅಂತ ಕ್ವೆಶ್ಚನ್ ಮಾಡ್ತಿದ್ರೆ ನೀವು ನಮ್ಮನ್ನ ನೋಡ್ಕೊಂಡು ಸಿಗಾಕ್ಸೋ ಪ್ಲಾನಲ್ಲಿ ಇದ್ರಾ? ಈ ವಿಷಯ ಆಲ್ರೆಡಿ ಎಷ್ಟು ಜನ ಬಾಯ್ಬಿಟ್ಟಿದ್ದೀರಿ. ಮೊದಲೇ ಗೊತ್ತಾಯ್ತು ಅಂದ್ರೆ ಯಾವಾಗ್ರಿ ಗೊತ್ತಾಯ್ತು? ಬಾಯ್ ಬಿಡ್ರಿ, ಇಲ್ಲ 1 ವರ್ಷ ಸ್ಯಾಲರಿ ನೋಡ್ಕೆ ಕೊಡ್ಬೇಕಾಗುತ್ತೆ. ನಮ್ಮನ್ನ ಎದ್ರಾಕೊಂಡು ಬದುಕ್ತೀರಾ, ಅದೇ ಖುಷಿಯಾಗಿರ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಮಾತಾಡ್ರಿ. ಬಾ ರೌಡಿ ಬೇಬಿ, ನೀವಿಬ್ರು ಒಬ್ರಾದ್ಮೇಲೆ ಒಬ್ರು ನನ್ನ ಈ ತರ ಟರ್ನ್ ಮಾಡ್ತಾ ಇದ್ರೆ ಆನ್ಸರ್ ಹೇಳೋ ಇರ್ಲಿ, ತಲೆ ಗಿರ್ಗಿಟ್ಲೆ ಹೊಡೆದು ಬಿಡೋ ಬಿಡ್ತೀನಿ ಅಷ್ಟೇ. ಕೇಳಿದಷ್ಟು ಆನ್ಸರ್ ಮಾಡ್ರಿ. ಎಂತ ಕಾಲ ಬಂತು ನನ್ನ ಮೀನಾಕ್ಷಿಗೆ ನಾನು ಒಬ್ಬನೇ ಬಾಯ್ ಫ್ರೆಂಡ್. ಅಟ್ಲೀಸ್ಟ್ ನಾನು ಹಾಗೆ ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನ ಏನು ಮಾಡಬೇಡಿ. ನಾನು ತುಂಬಾ ಪಾಪ ಅಂತ ತಾನೇ ನಿಮ್ ಲೆಕ್ಕಾಚಾರ. ನೀವೇನ್ ಮಾಡಿದ್ರು ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಅಯ್ಯೋ ಇಲ್ಲ ಚಿನ್ನ, ನೀನು ಅನ್ಕೊಂಡಾಗೆಲ್ಲ ನಾವು ಮಾಡಬಾರ್ದೆಲ್ಲ ಏನು ಮಾಡಿಲ್ಲ. ಅಲ್ಲ, ಬಾಯ್ ಬಿಟ್ರೆ ಮರ್ಯಾದೆ ಪುರುಷೋತ್ತಮನ್ ರೇಂಜಿಗೆ ಬಿಲ್ಡಪ್ ಕೊಡ್ತಿರಲ್ಲ. ಫೀಮೇಲ್ ಡ್ಯಾನ್ಸರ್ಸ್ ನ ಕರ್ಸಿ ಕುಣಿಸ್ಬೇಕು ಅನ್ನೋ ಐಡಿಯಾದಿಂದ ಬಂತು ನಿಮ್ ತಲೆಗೆ? ಇಲ್ಲ ಹೆಂಡತಿ, ಅದು ನಾನು ಐಡಿಯಾ ಕೊಟ್ಟಿದ್ದಲ್ಲ. ನಾನು ಕಾಂತನ್ಗೆ ಬರೀ ಸರ್ಪ್ರೈಸ್ ಕೊಡು ಅಂತ ಮಾತ್ರ ಹೇಳಿದ್ದು. ಆದ್ರೆ ಅವನು ಈ ತರ ಎಡ್ವರ್ಟ್ ಮಾಡ್ತಾನೆ ಅಂತ ದೇವರನ್ನೇ ನಾನು ಅನ್ಕೊಂಡಿರ್ಲಿಲ್ಲ. ನಾವು ಟೈಮಿಗೆ ಬಂದ್ವಿ, ಎಲ್ಲ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಈ ವಿಷಯನೆಲ್ಲ ನೀವು ನಮಗೆ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ? ನನ್ನ ಮುದ್ದು ಬಂಗಾರ, ಇವತ್ತಿನವರೆಗೂ ನಿನ್ನ ಹತ್ರ ನಾನು ಯಾವುದನ್ನು ಮುಚ್ಚಿಟ್ಟಿಲ್ಲ ಕಣೆ. ಪ್ಲೀಸ್ ನಾನು ನಂಬು. ನಾನು ಇಷ್ಟು ದಿನ ನೀವು ಒಳ್ಳೆಯವರು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮೊಳಗೆ ಒಬ್ಬ ರಾವಣ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿದ್ದು. ನಾನು ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಂತದ್ರಲ್ಲಿ ನಾನು ನಿಮಗೆ ಮೋಸ ಮಾಡ್ತೀನಿ ಹೆಂಡತಿ? ಮಾಡಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ. ಆದ್ರೆ ಇವತ್ತಾಗಿದ್ದು ಅದೇ ಅಲ್ವಾ? ಮದ್ವೆ ಆಗಿ ಇಷ್ಟು ಬೇಗ ನಿಮಗೆ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತಲ್ವಾ? ನಿಮ್ಮಿಂದ ನಾನು ಇದನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಾಗಲ್ಲ ಹೆಂಡತಿ, ಇದೇನೋ ಬೈ ಮಿಸ್ ಆಗೋಯ್ತು. ನಿಜವಾಗ್ಲೂ ಟ್ರಸ್ಟ್ ಮೀ, ನಿಮ್ಮೇಲಾನೆ. ಈ ಆನೆ ಪ್ರಮಾಣ ಏನೂ ಬೇಕಾಗಿಲ್ಲ. ಒಂದ್ಸಲ ನಂಬಿಕೆ ಕಳ್ಕೊಂಡ್ರೆ ಆನೆ ಅಲ್ಲ, ಅಗ್ನಿ ಪರೀಕ್ಷೆ ಮಾಡಿದ್ರು ಅದ್ ಬರಲ್ಲ. ನಿಮ್ಮನ್ನ ಒಂದು ಅರ್ಧ ಗಂಟೆ ಒಟ್ಟಿಗೆ ಬಿಟ್ಟು ಹೋಗಿಲ್ಲ ಅಲ್ಲ ನಮ್ಗೆ. ನಾ ಪ್ರೆಗ್ನೆಂಟ್ ಆಗಿರೋದನ್ನ ಇಷ್ಟು ಅಡ್ವಾಂಟೇಜ್ ತಗೊಳ್ತೀರಾ ಅಂದ್ಮೇಲೆ ಇನ್ನು ನಿಮಗೆ ಮಗು ಆದ್ಮೇಲೆ ಇನ್ನೇನೇನ್ ಮಾಡ್ತೀರಾ ನೀವು? ಆಗಿದ್ರೆ ನಾನು ಇಲ್ದೇ ಇರುವಾಗ ತೀರಾ ಡ್ಯಾನ್ಸಸ್ ನ ಕರ್ಸೋ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಲ್ಲ ಕಣೆ, ಅದು ಆಗಲ್ಲ. ನಿಜವಾಗ್ಲೂ ನನ್ನ ನಂಬು. ಮಗುವಿದಾನೆ. ಮಾತಾಡ್ರಿ. ಇದು ನಿಮಗೆ ಮಾತ್ರ ಗೊತ್ತಾ ಅಥವಾ ನಿಮ್ಮಿಂದಾಗಿ ಬೇರೆಯವ್ರಿಗೂ ಗೊತ್ತಾಗಿದೆಯಾ? ದೇವರಾಗೆ ಇಲ್ಲ ಬಾ, ನನ್ನ ಪ್ರಕಾರ ಇದು ನನಗೆ ಮಾತ್ರ ಗೊತ್ತು. ನೀವಿಬ್ರು ರೋಡಲ್ಲಿ ಹಗ್ ಮಾಡ್ಕೊಂಡಿರೋದನ್ನ ನೋಡಿದೆ, ಆಮೇಲೆ ರೂಮಲ್ಲಿ ಒಟ್ಟಿಗೆ ಇರೋದನ್ನ ನೋಡಿದೆ. ಇದನ್ನ ಈ ಬಾಯಿ ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ. ಬದುಕೊಂಡ್ರಿ. ನಾವಾಗೆ ಬೇರೆಯವ್ರಿಗೆ ವಿಷಯ ಹೇಳೋ ತನಕ ನೀವು ಯಾರಿಗೂ ಬಾಯ್ ಬಿಟ್ಕೊಡ್ದು ತಿಳ್ಕೊಡಿ. ಬಿಟ್ರೆ ನಿಮ್ಮ ಸ್ಯಾಲ್ರಿ, ಕೆಲಸ, ನೆಮ್ಮದಿ ಎಲ್ಲ ಕಟ್. ನೀವು ಬರೀ ರೌಡಿ ಬೇಬಿ ಅಂತ ಹೆಸರು ಕೇಳಿದ್ದೀರಾ, ಆದ್ರೆ ನನ್ನ ರೌಡಿಸಮ್ ನೋಡಿಲ್ಲ. ಹುಡುಗಿರಂದಣೆ ಆಗಲ್ಲ ಅಂತಿದ್ದವನ್ನ ಲವ್ ಮಾಡೋ ರೇಂಜ್ಗೆ ರೆಡಿ ಮಾಡ್ದವಳು ನಾನು. ಏನ್ ಬೇಕಿದ್ರು ಮಾಡ್ತೀನಿ, ಹುಷಾರ್. ಅಯ್ಯಯ್ಯೋ, ಈ ಬಡಪ್ಪ ಈ ಸೈಡ್ ಅಲ್ಲಿ ಸೈಲೆಂಟ್ ಆಗಿ ಕಾಮಿಡಿ ಮಾಡ್ಕೊಂಡಿರುತ್ತೆ. ನಿಮ್ಮ ಲವ್ವಿ ಡವ್ವಿ ರೊಮ್ಯಾನ್ಸ್ ಏನಂದ್ರೆ? ಆದ್ರೆ ಅದು ನಿಮ್ಮ ಲವ್ ಬಗ್ಗೆ ಯಾರಿಗೂ ಹೇಳಲ್ಲ. ನನ್ನನ್ನ ಬಿಟ್ಟು ಬಿಡಿ. ದೊಡ್ಡದಾಗ ಶ್ರೀರಾಮಂತರ ಆಡೋರು ಅದ್ ಯಾವ ಸೈಕಲ್ ಗಪ್ಪ ಶ್ರೀಕೃಷ್ಣ ಆದ್ರಿ? ಏನ್ ಕತೆ ನಿಮ್ದು? ಎಲ್ಲ ಗಂಡಸರು ಒಂದೇ ಅನ್ಸುತ್ತೆ. ನನ್ಗೇನ್ ಹೇಳ್ತೀರಾ? ನಂದೇನ್ ತಪ್ಪಿಲ್ಲ. ನನ್ನ 2 ಕಣ್ಣು ಸರಿಯಾಗಿ ಕೆಲಸ ಮಾಡುತ್ತೆ. ನೀವು ಅವ್ರ ಜೊತೆಗೆ ಸೇರ್ಕೊಂಡಿರೋದು ನಂಗೇನ್ ಗೊತ್ತಿಲ್ಲ ಅನ್ಕೊಂಡ್ರಾ? ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ನನಗೆ ನಿಮ್ಮ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಿಮ್ಗೆ ಯಾರಾದ್ರೂ ಕರೆಕ್ಟಾಗಿ ಸರ್ಟಿಫಿಕೇಟ್ ಕೊಟ್ರೆ ಅದು ನಾನು ಮಾತ್ರ.
ನಿಮ್ಮ ಬಣ್ಣ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಬೆಳಗ್ಗೆ ವಾಣಿ ಜೊತೆ ಇಲ್ಲಿ ನೋಡಿದ್ರೆ ಡ್ಯಾನ್ಸರ್ಸ್ನ ಕರ್ಸ್ಕೊಂಡು ನನಗೆ ಹೇಳಕ್ ಬರಬೇಡಿ ನೀವು. ಒಳ್ಳೆ ಲೂಸ್ ಸವಾಸ ಆಯ್ತು. ಬಾವಿದ ಇವತ್ತು ಸಿಚುವೇಶನ್ಗೆ ಶಾಂತ್ ಗೌರಿನೂ ಚಾಮುಂಡಿ ಆಗಿರ್ಬೇಕಲ್ಲ. ಪಾಪದ ಹುಡುಗಿ ಆರ್ತಿನೂ ಚಾಮುಂಡಿ ಆಗಿ ಸಖತ್ತಾಗಿ ಬೆಂಡೆತಿರ್ಬೇಕನ್ಸುತ್ತೆ. ಛೇ ಆ ಸೀನೆಲ್ಲ ಇಲ್ಲ ಬಾಬಾ. ಆರ್ತಿಯವರು ಜೋರ್ ಮಾಡಕ್ ಬಂದ್ರು, ಆದ್ರೆ ನಾವು ಗೊತ್ತಲ್ಲ ಸ್ವಲ್ಪ ಬ್ರಿಲಿಯಂಟು, ಹಿಂಗೆ ಮ್ಯಾಚ್ ಮಾಡಿ ವಾಪಸ್ ಕಳಿಸ್ಬಿಟ್ವಿ. ನಿಮ್ಮ ಹೆಂಡತಿ ಮೊದಲೇ ಚಾಮುಂಡಿ, ಚಂಡಿ ಚಾಮುಂಡಿ ಅವತಾರ ತೋರಿಸೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ನನ್ನ ಒಳ್ಳೆತನದ ಇತಿಹಾಸ ನನ್ನ ಕಾಪಾಡ್ತೀನಿ. ಅವಳಿಗೆ ನಾನಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತು ಬೇಕಿ. ನೀನ್ ಅನ್ಕೊಂಡಂಗೆಲ್ಲ ಏನಾಗಿಲ್ಲ ಬಿಡು. ನನ್ನ ನಮಸ್ತೆ ಯಾರಿಗೂ ಬೇಡ, ಆದ್ರೆ ವೇದಾಂತ್ ಮಾತ್ರ ಆರಾಮಾಗಿದ್ದಾರಲ್ಲ. ಅಲ್ಲ, ಅಮೂಲ್ಯ ದಿನ ಇಷ್ಟೊಂದು ಸಲೀಸ ತಗೊಳ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಗ್ರಜ, ನಿನ್ ಜಾತಕದಲ್ಲಿ ಎಲ್ಲ ಒಳ್ಳೆ ಗ್ರಹಗಳು ಒಂದೇ ಮನೇಲಿ ಸೆಟ್ಲ್ ಆಗಿದೆ ಅನ್ಸ್ತಿದೆ. ನೀನ್ ನೋಡಿದ್ರೆ ಹೊಟ್ಟೆ ಉರಿತಾ ಇದೆ. ಅಬ್ಬಾ, ಆಕ್ಸಿಡೆಂಟಲ್ಲಿ ಸತ್ತು ಆತ್ಮ ಹಾರೋಗಿ ನರ್ಕುಡ್ಡೋರು ನಾಕ್ ಮಾಡಿ ವಾಪಸ್ ಬಂದಂಗಾಯ್ತು. ನಮ್ಮಪ್ಪನ ಪುಣ್ಯ ಅನ್ಸುತ್ತೆ, ಇನ್ನು ಜೀವಂತವಾಗಿದೆ. ಬಾಬಾ, ನಾನು ಒಡ್ಲಾಗಿದ್ರೆ ಅಲೋ, ಎಲ್ಲಿಗೆ? ವಿ ಆರ್ ಆಲ್ ಟುಗೆದರ್ ನಾವು. ಜನ ಜಾಸ್ತಿ ಇದ್ರೆ ನಮ್ಮವ್ರು ಉಗಿಯೋದು ಎಲ್ರಿಗೂ ಶೇರ್ ಆಗಿ ಕಮ್ಮಿ ಸಿಗುತ್ತೆ, ಅದಕ್ಕೆ. ಯಾಕೆಲ್ಲ ಹೀಗೆ ನೋಡ್ತಿದ್ದೀರಾ? ನೀನು ಪುಣ್ಯಕ್ಕೆ ಬಂದಿದ್ರೆ ನಾನೇನು ಬೇಡ ಅಂತಿದ್ನಾ? ನನಗೂ ಅದೇ ಆಸೆ, ಆದ್ರೆ ಹಾಗೇನಾದ್ರು ಆದ್ರೆ ಇವ್ರಿಗೆಲ್ಲ ಗೊತ್ತಾಗ್ಬಿಡಲ್ವಾ? ಎಲ್ಲರೊಳಗೊಂದಾಗು ಪುಣ್ಯಾತ್ಮ ಗುಂಪಲ್ ಗೋವಿಂದ ಆದ ಅಂತ ಅನ್ಕೋತಿದ್ರು. ಏನು ಅರ್ಥ ಆಗಲ್ಲ. ದೊಡ್ಡ ಶಿಖಾಮಣಿನ ಲವ್ ಮಾಡಿದ್ದೀನಿ ನಾನು. ಆದ್ರೆ ನಾನ್ ಮಾತ್ರ ತುಂಬಾ ಬುದ್ಧಿವಂತ ಬಾಲಕಿನ ಲವ್ ಮಾಡಿದ್ದೀನಿ. ಒಟ್ಟಿಗೆ ಡ್ಯಾನ್ಸ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರೋದಲ್ಲ. ಮನ್ಸಲ್ಲೇ ಮಣ್ಗೆ ತಿನ್ಕೊಂಡಿರು.
ಅಲ್ಲ ಅದು ಯಾವಾಗ ನಿಮಗೆ ಜ್ಞಾನೋದಯ ಆಗಿ ನಮಗೋಸ್ಕರ ಡ್ಯಾನ್ಸ್ ಆಡಬೇಕು ಅಂತ ಡಿಸೈಡ್ ಮಾಡಿದ್ರಿ? ಎಲ್ಲ ನಮ್ಮ ಅಮೂಲ್ಯ ಕೃಪೆ. ಇವತ್ತು ಅಣ್ಣನ್ ಬರ್ತಡೆ, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಬೇಡ. ಎಲ್ಲೋ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ. ನಮ್ಮವರು ಯಾರು ಆ ಥರದರಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ, ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ಲು. ಅದಕ್ಕೆ ಇದೆಲ್ಲ. ಅದು ಸ್ಪೋರ್ಟಿವ್ನೆಸ್ ಅಲ್ಲ. ತುಂಬಾ ಚೆನ್ನಾಗಿದೆ. ಯಾವ್ದನ್ನ? ಅಮ್ಮನ ಡಿಸಿಷನ್ನ? ನೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಆಗಿದ್ದಾಯ್ತು, ಇನ್ಮೇಲೆ ನೀವಿಬ್ರು ಒಟ್ಟಿಗೆ ಕೆಲಸ ಮಾಡ್ಬೇಕು, ಮತ್ತೆ ಫ್ರೆಂಡ್ಸ್ ಆಗಿ. ಏನು ಫ್ರೆಂಡ್ಸಾ? ಮತ್ತೆ ಫ್ರೆಂಡ್ಸ್ ಆಗೋದಕ್ಕೆಲ್ಲ ಚಾನ್ಸ್ ಇಲ್ಲ. ನೋ ವೇ. ಹೌದು ಅದೇನಾಗಲ್ಲ. ಪ್ರಮೋಷನ್ ಸಿಕ್ಕಿದ ಮೇಲೆ ಮತ್ತೆ ಹಳೆ ಪೊಸಿಷನ್ ಅಲ್ಲೇ ಇರಕ್ಕಾಗುತ್ತಾ? ಆಹಾ, ಎಂತ ಕಿಲಾಡಿಗಳು ಇರ್ಬೇಡ ಇವರು. ಆಸ್ಕರ್ ಕೊಡ್ಬೇಕು ಇವ್ರಿಗೆ. ಸರಿಯಾಗಿದ್ರೆ ನಾನು ನೋಡ್ತೀನಿ. ಅಣ್ಣ, ಥ್ಯಾಂಕ್ ಯು. ಇವ್ರಿಗೆ ಕೈ ಏಟಾಗಿದೆ. ನಾನೇ ಹಳೆ ಮುದ್ಕಿ ಗಾಡೀಲಿ ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ಏಟಾಗಿರೋದು ಕೈಗೆ, ಕಾರಿಗಲ್ಲ. ನಾನು ಆಟೋದಲ್ಲಿ ಹೋಗ್ತೀನಿ. ಬೇಡ್ಕೊಳಕ್ಕೆ ಕಳ್ಳಂಗು ದೇವ್ರಿರ್ತಾನೆ ಅಂತ ಕೇಳಿದ್ದೆ. ಆದ್ರೆ ಈ ಕಳ್ಳರಿಗೆ ಒಂದಲ್ಲ ಬೇಜಾನ್ ದೇವ್ರಿದ್ದಾರೆ. ಎಲ್ರು ಇವ್ರಿಗೆ ಬೇಕಾದ್ದೇ ಆಗ್ಲಿ ಅಂತ ಹರಿಸ್ತಾ ಇದ್ದಾರೆ. ಇವಾಗ ತಾನೇ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿದ್ದಾನೆ. ಎಲ್ಲಿಂದ ಡ್ರಾಪ್ ಮಾಡ್ತಾನೆ? ರೊಡಿನಾದ್ನಿ ಬಾ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ನಾನು ಮನೇಲಿ ಆರ್ತಿ ಅವ್ರ ಜೊತೆ ಇರ್ತೀನಿ. ಅಗ್ರಜ, ನೀನು ಹೋಗಿ ಡ್ರಾಪ್ ಮಾಡ್ಬಾ. ರೊಡಿನಾದ್ನಿ ನಿನ್ ಜವಾಬ್ದಾರಿ. ಅಯ್ಯೋ ವಿಕ್ಕಿ ಬಾಸ್, ಡ್ರಾಪ್ ಅಲ್ಲ, ಇನ್ಮೇಲೆ ಅಮ್ಮು ಮೇಡಮೇ ಅವ್ರ ಜವಾಬ್ದಾರಿ. ಓಕೆ, ಹೊರಡ. ಸರಿ ನಡಿ. ಪುಣ್ಯಕ್ಕೆ ಇವರು ಫಿಲಂ ಇಂಡಸ್ಟ್ರಿ ಇಲ್ಲ. ಇದ್ದಿದ್ರೆ ಪ್ರತಿ ವರ್ಷನೂ ಫಿಲಂ ಫೇರೋ ಇವ್ರಿಗೆ ಸಿಕ್ಕಿರೋದು.
ಕಾರ್ ಓಡಿಸೋರು ಬಂದು ಯಾವಾಗಲೂ ರೋಡ್ ಮೇಲೆ ಇರಬೇಕು. ಮುಂದೆ ನೋಡು. ನಮ್ಮ ಪ್ರೀತಿ ವಿಚಾರ ನಾವು ಯಾರಿಗೂ ಹೇಳ್ದೇ ಇರೋದ್ರಿಂದ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನದು? ನಾವು ಎಲ್ಲರ ಥರ ಒಟ್ಟಿಗೆ ಡ್ಯಾನ್ಸ್ ಮಾಡೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಯಾಕೇನಾದ್ರೂ ಅಡ್ಡ ಬಂತ? ಮನೆ ಅಂತೂ ಬಂದಿಲ್ಲ. ಏನಾಯ್ತು? ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನಾ? ನಿಮ್ಮ ಅಮೂಲ್ಯ ಅಕ್ಕನ ರಾಣಿ ಕೈ ಕೊಡುತ್ತೆ ಅಂತ ಹೇಳ್ತಿದ್ರಲ್ಲ, ಇವಾಗ ಚೆನ್ನಾಗೇ ಓಡ್ತಿದೆ. ಅಪ್ಪ ತಂದೆ ಇದ್ರ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಇದಕ್ಕೆ ಯಾವಾಗ ಕೋಪ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ ಪುಣ್ಯ ಓಡ್ತಾ ಇದೆ. ಆಯ್ತಾಯ್ತು, ಮುಂದೆ ನಡ್ಕೊಂಡು ಓಡಿಸಿ, ಯಾರಿಗಾರು ಗುದ್ಬಿಡ್ತೀರಾ? ಅದ್ಯಾಕೆ ನಗ್ತಿದ್ದೀರಾ? ಓ, ನಿಮ್ಗೆ ಎಷ್ಟಲ್ಲಿದೆ ಅಂತ ಊರಿಗೆಲ್ಲ ತೋರಿಸ್ತಿದ್ದೀರಾ? ಎದುರುಗಡೆಯಿಂದ ಬರೋರು ನಿನ್ನ ನೋಡಿ ಶಾಕ್ ಆಗಿ ಬಿದ್ದೋಗ್ಬೋದು. ಇಳಿರಿ ಇಳಿರಿ ನೀವು. ಅಲ್ಲ, ನನ್ ಬೈ ನನ್ ಹಲ್ಲು ನಗ್ಲುಬಾರ್ದು ಅಂದ್ರೆ ಇದೊಳ್ಳೆ ಕತೆ ಐತಲ್ಲ. ನಮ್ ಕಡೆ ಸುಮ್ ನಗೋರ್ಗೆ ಬೇರೆ ಹೆಸರಿದೆ. ನಮ್ ಕಡೆನೂ ಅದೇ ಹೆಸರು ಇಡೋದು. ನಾನೇ ಸುಮ್ನೆ ನಗ್ತಿರ್ಲಿಲ್ಲ, ಏನೋ ರೀಸನ್ ಇತ್ತು. ಏನ್ ರೀಸನ್? ನಾವು ಅಮ್ಮು ಅಕ್ಕ ಮತ್ತೆ ವೇದನ್ ಬಾಬಾನ ಒಟ್ಟಿಗೆ ಕಳ್ಸಿದ್ವಲ್ವಾ, ಈಗ್ಲಾರ್ದು ಅವ್ರ ಸಂಬಂಧ ಸ್ವಲ್ಪ ಮುಂದೆ ಹೋಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಣ್ಣನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ನು ಒಂದು ಹುಡುಗಿ ಹತ್ರ ಸರಿಯಾಗಿ ಮಾತಾಡೋದೇ ಇಲ್ಲ. ಅಂಥದ್ರಲ್ಲಿ ಈ ಲವ್ ಗಿವು ಯಾಕೋ ಡೌಟೇ. ನಿಮ್ಮ ಅಣ್ಣನ ಬಗ್ಗೆ ನಿಮಗೆ ಗೊತ್ತಿದ್ರೆ ನಮ್ಮ ಅಕ್ಕನ ಬಗ್ಗೆ ನನಗೆ ಗೊತ್ತು. ಹುರಿಮುತಿ ಸಿದ್ದಪ್ಪ ನಿಮ್ಮ ಅಣ್ಣ. ಆದ್ರೆ ನಮ್ಮಕ್ಕ ಕಲ್ಲು ಮಾತಾಡ್ಸೋ ಕ್ಯಾರೆಕ್ಟ್ರು. ನಿಮ್ಮ ಅಣ್ಣಂಗೆ ನಮ್ಮ ಅಕ್ಕನೇ ಇವಾಗ ಬೆಸ್ಟ್ ಫ್ರೆಂಡ್ ಅಂತ ಅವರೇ ಹೇಳಿದಾರೆ, ಗೊತ್ತಾ? ಅದೇ ನಂಬಕ್ಕಾಗ್ತಿಲ್ಲ. ಅಷ್ಟೊಂದು ಮಾತಾಡೋ ಅಮೂಲ್ಯನ ನಮ್ಮಣ್ಣ ದೇಹ ಹಚ್ಕೊಂಡಂತಾನೆ ಗೊತ್ತಿಲ್ಲ. ಅದೇ ನಮ್ಮ ಅಕ್ಕನ ಪವರ್. ರೌಡಿ ಬೇಬಿ ಅಂದ್ರೆ ಇನ್ ಸುಮ್ನೆನಾ? ಒಂಥರ ನಿಜಾನೇ. ಅಣ್ಣನ ಲವ್ ಮಾಡ್ತಾರ ಬದಲಾಯಿಸ ತಾಕತ್ತಿದ್ರೆ ಅದು ನಿಮ್ಮ ಅಕ್ಕಂಗೇನೆ. ಹಾ, ಹಾಗೆ ಹೇಳಿ. ಅದನ್ನೇ ಹೇಳ್ತಿರೋದು. ನಿಮ್ಮ ಅಣ್ಣನೇ ಲವಲ್ ಬೀಳೋ ಎಡ್ಜಲ್ಲಿದ್ದಾರೆ, ಮತ್ ನೀವು? ಏನ್ ನಾನು? ವೇದಾಂತ್, ನೀನೇನಾದ್ರೂ ಮನ್ಸಲ್ಲಿ ಡಿಸೈಡ್ ಮಾಡ್ಕೊಂಡಿದ್ರೆ ಅದನ್ನ ನನಗೂ ಹೇಳ್ಬಿಡು. ಮೊದಲೇ ನಿನ್ ಕೋಪಿಷ್ಟ. ನಿನಗೆ ಯಾವಾಗ ಕೋಪ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಅಕಸ್ಮಾತ್ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಸಾರಿ ಕೇಳ್ಬಿಡ್ತೀನಿ. ಡೈರೆಕ್ಟಾಗಿ ಯಾವುದನ್ನು ಬ್ಲಡ್ಗೆ ತಗೋಬೇಡ. ಮೊದಲೇ ನಿನ್ನ ತಲೆ ಮೇಲೆ ವೇದಾಂತ್ ವಸಿಷ್ಠ ಅನ್ನೋ ದೊಡ್ಡ ಲಗೇಜ್ ಇದೆ. ಅದು ಮರ್ತೋಗಿದ್ಯಾ ಹೇಗೆ? ಆ ಲಗೇಜ್ ನನ್ನ ತಲೆ ಮೇಲೆ ಇದೆ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ಆ ರೀತಿ ಏನೂ ಇಲ್ಲ. ಲವ್ ಮಾಡೋಷ್ಟು ಬದಲಾಗಿದ್ದೀನಿ ಅಂದ್ರೆ ನನ್ನ ಆಸೆ ಈಡೇರಿಸಲ್ವಾ? ಈಗ ನೀನೇ ನನ್ನ ಪ್ರಪಂಚ ಖುಷಿಯಾಗಿದ್ರೆ ಮಾತ್ರ ನಾನು ಕೂಡ ಖುಷಿಯಾಗಿರ್ಬೋದು. ಪ್ರೀತಿ ಆದ್ಮೇಲಿಂದ ನೀನು ನಾನು ಎರಡಲ್ಲ, ಒಂದೇ ಅನ್ಸೋದಕ್ಕೆ ಶುರುವಾಗಿದೆ. ನಾನು ನೀನು ಅನ್ನೋದು ನಾವಾದ್ಮೇಲೆ ಇನ್ನೇನು ಲೆಕ್ಕಕ್ಕಿಲ್ಲ ನನಗೆ.